ನಮಸ್ತೆ, ಗುಡ್ ಮಾರ್ನಿಂಗ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತ ಇವತ್ತು ಖುಷಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಒಂದು ಬಾಳೆಹಣ್ಣು, 2 ಪೀಸ್ ಪಪ್ಪಾಯ, ಒಂದು ಅರ್ಧ ಆ್ಯಪಲ್ಲು ಇಷ್ಟು ತೊಗೊಂಡಿದ್ದೀನಿ. ಇವೆರಡು ಪಪ್ಪಾಯ ಬಾಳೆಹಣ್ಣು ಇಲ್ಲ ಅಂದರೆ ಒಂದು ಸೇಬು ತೊಗೋತೀನಿ. ಇವತ್ತು ಹೈ ಪ್ರೋಟೀನ್ ಗ್ರೇವಿ ಮಾಡ್ತಾಯಿದ್ದೀನಿ. 3 ಥರ ಮೊಳಕೆ ಕಾಳು, ಚಿಕ್ಕದೊಂದು ಈರುಳ್ಳಿ ಒಗ್ಗರಣೆಗೆ, ಇದಿಷ್ಟು ಪ್ಲೇಟಲ್ಲಿರೋದು ರುಬ್ಕೊಳ್ಳೋಕ್ಕೆ. ಅದು ಪಾಲಕ್ ಸೊಪ್ಪು, 1 ಸ್ಪೂನ್ ಕಡಲೆ, 2 ಈರುಳ್ಳಿ, ಅರ್ಧ ಟೊಮೊಟೊ, ಒಂದಷ್ಟು ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಪಾನ್ಗೆ ಮಧ್ಯಾಹ್ನ ಊಟಕ್ಕೆ ಇದು ಬೆಳಗ್ಗೆ ತಿಂಡಿ ಫ್ರೂಟ್ಸ್ ತಗೊಂಡಾಯಿತು. ಎಣ್ಣೆ ಹಾಕ್ಬಿಟ್ಟು 2 ಸ್ಪೂನು ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಇವಾಗ 3 ಥರ ಮೊಳಕೆ ಕಾಳನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಯಲಿ ಅದು. ನಾನು ಒಂದೇ ಥರ ಹಣ್ಣು ತಗೊಳ್ಳಲ್ಲ, ಒಂದೊಂದು ದಿನ ಇಲ್ಲ 2-3 ದಿನ ಆದಮೇಲೆ ಬೇರೆ ಬೇರೆ ಥರ. ಸ್ವಲ್ಪ ಕಾಳೆಲ್ಲ ಫ್ರೈ ಆದಮೇಲೆ ಪಾಲಕ್ ಸೊಪ್ಪು ಹಾಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಇವಾಗ 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಾವು ಮಟನ್ ಸಾಂಬಾರು ಪುಡಿ ಅಂತಲೇ ಮಾಡ್ಕೊಂಡಿರ್ತೀವಿ ನಮ್ಮ ಕಡೆ. ನಿಮ್ಗೇನಾದ್ರು ಇಲ್ಲ ಅಂದರೆ ಅಚ್ಚ ಖಾರದ ಪುಡಿ, ಧನಿಯ ಪುಡಿ ಹಾಕ್ಕೊಂಡು ರುಬ್ಕೊಳ್ಳಿ. ಚಾಯ್ಸ್. 3 ಥರ ಕಾಳಿಲ್ಲ ಅಂದರೆ ಯಾವುದಾದ್ರು ಒಂದೇ ಥರ ಕಾಳಿದ್ರೂ ಮಾಡ್ಕೊಳ್ಳಿ, ನಿಮಗೆ ಯಾವುದು ಇರುತ್ತೆ ಅದು. ನಾನಿವತ್ತು ಹೈ ಪ್ರೋಟೀನ್, ರಿಚ್ ಪ್ರೋಟೀನ್ ಯಾವುದಾದ್ರೂ ತಿಳ್ಕೊಬೋದು. ಪಾಲಕ್ ಸೊಪ್ಪಿದೆ, 3 ಥರ ಮೊಳಕೆ ಕಾಳಿದೆ, ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ನಾನು ಸೆಮಿ ಗ್ರೇವಿ ಮಾಡ್ಕೊತಾ ಇದ್ದೀನಿ, ತುಂಬ ತೆಳ್ಳಗಿದೆ, ಚೆನ್ನಾಗಿರಲ್ಲ ಇದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ 1 ವಿಷಲ್ ಹಾಕಿದ್ರೆ ಆಯಿತು, ಮುಗೀತು ಗ್ರೇವಿ. ಇದಕ್ಕೆ ಸ್ವಲ್ಪ ಬಿಸಿ ಬಿಸಿ ಅನ್ನ, ಗ್ರೇವಿ, ಮಜ್ಜಿಗೆ 1 ಲೋಟ, ಸೌತೆಕಾಯಿ ಮತ್ತು ಈರುಳ್ಳಿ ಅಂತೂ ಡೈಜೆಸ್ಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಮನೆಯವ್ರು ಅಂತ ಇದ್ರು, ಈ ಊಟ ಸಾಕಾಗುತ್ತೆ ನಿನಗೆ ಅಂತ. ತುಂಬ ಸಾಕಾಗುತ್ತೆ, ನನಗಂತೂ ಹೊಟ್ಟೆ ತುಂಬಾ ತಿಂತಾಯಿದ್ದೀನಿ. ಹೊಟ್ಟೆ ಫುಲ್ಲೇ ಆಗುತ್ತೆ, ನಿಧಾನಕ್ಕೆ ಕೂತ್ಕೊಂಡು ತಿನ್ನೋದು. ಸಾಕಾಗುತ್ತಾ ಅಂತ ಕೇಳ್ತಾಯಿದ್ರು. ತುಂಬ ಹೊಟ್ಟೆ ತುಂಬಾ ತಿಂತಿದೆ, ಸಾಕಾಗುತ್ತೆ, ಹೊಟ್ಟೆ ಫುಲ್ಲು ಆಗುತ್ತೆ, ಖುಷಿಯಾಗಿ ತಿಂತೀನಿ. ನನಗಂತೂ ಊಟ ಸಾಕಾಗ್ತಾಯಿದೆ. ತುಂಬ ಚೆನ್ನಾಗಿತ್ತು ಊಟ ಇವತ್ತು. ಇವತ್ತಿನ ಊಟ ಅಂತೂ ಸಖತ್ತಾಗಿರುತ್ತೆ. ಮೊಳಕೆ ಕಾಳು 3 ಥರ ಮೊಳಕೆ ಕಾಳು ಹಾಕಿ ಮಾಡಿದ್ದೀನಿ. ಪಾಲಕ್ ಸೊಪ್ಪು, ಅದು ಜೊತೆಗೆ ಹಸಿ ಈರುಳ್ಳಿ, ಏನು ಸಖತ್ತಾಗಿದೆ ಗೊತ್ತಾ. ಮೊಳಕೆ ಕಾಳಂತೂ ತುಂಬ ಟೇಸ್ಟ್ ಕೊಟ್ಟೈತೆ. ಇಷ್ಟು ಚೆನ್ನಾಗಾಗುತ್ತೆ ಅಂದರೆ ಇನ್ನೊಂಥರ ಮಸಾಲೆ ಹಾಕಿ ಮಾಡ್ತಿದ್ದೆ. ನನಗೆ ಇವತ್ತು ಮಸಾಲೆ ಬೇಡ ಅನ್ನಿಸ್ತು, ಅದಕ್ಕೆ ಮಾಡ್ಕೊಂಡೆ. ಸಕ್ಕತ್ತಾಗೈತೆ. ಸೂಪರ್. ನೀವಂತೂ ಟ್ರೈ ಮಾಡಲೇಬೇಕು. ಒಂದೊಂದು ರೆಸಿಪಿ ಒಂದೊಂದು ಥರ ಟೇಸ್ಟು. ಅದ್ರ ಜೊತೆಗೆ ಹಸಿ ಈರುಳ್ಳಿ, ಏನು ಸಾಕಾಗೈತೆ ಗೊತ್ತಾ. ಬೆಳಗ್ಗೆಯಿಂದ ಇವತ್ತು ನಿಮ್ಮ ಜೊತೆ ಮಾತಾಡಿರಲಿಲ್ಲ, ಅದಕ್ಕೆ ತಿಂತಾನೆ ಸ್ವಲ್ಪ ಮಾತಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡಿದೆ. ಜೊತೆ ಕ್ಯಾರೆಟು, ಇಷ್ಟೇನು ಹಾಕೊಂಡಿದ್ದೀನಿ ಅಷ್ಟೇ. ಚಿಕ್ಕ ಬೌಲಲ್ಲಿ ಹಾಕೊಂಡಿದ್ದೀನಿ ರೈಸು, ಸಾಕಾಗುತ್ತೆ ಅದು. ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ ಡಯಟು. ಇಷ್ಟು ದಿನ ಡಯಟ್ ಮಾಡ್ತೇನೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಬೋರ್ ಆಗುತ್ತೇನೋ? ಬೋರ್ ಆಗಲ್ಲ. ನಾಳೆ ಏನು ಮಾಡೋದು ಊಟ ಆ ಥರ ಬರ್ತದೆ. ಆಯಿತು, ನೆಕ್ಸ್ಟ್ ಸಂಜೆ ನೋಡೋಣ ಯಾವ ಥರ ಅಡುಗೆ ಮಾಡ್ತೀನಿ ಅಂತ. ಸಿಂಪಲ್ಲು ಸಂಜೆ ಮಾಡೋದು. ಸಂಜೆ ಸಿಗ್ತೀನಿ. ಸಂಜೆ ಇವತ್ತು
ಹಸಿರು ಮೊಳಕೆ ಕಾಳು ಸಲಾಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಇಷ್ಟು ನನಗಲ್ಲ, 3 ಜನಕ್ಕೂ ಸೇರಿಸಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ, ನನಗೆ, ನನ್ನ ಮಗನಿಗೆ. ಮೊಳಕೆ ಕಾಳು, ದಾಳಿಂಬೆ ಹಣ್ಣು, ಈರುಳ್ಳಿ, ಟೊಮೊಟೊ, ಒಣದ್ರಾಕ್ಷಿ, ಕಾಯಿ ತುರಿ, ಕ್ಯಾರೆಟ್ ತುರಿ ಇಷ್ಟು ತಗೊಂಡಿದ್ದೀನಿ. ಮೊಳಕೆ ಕಾಳು ಹಾಕೊಂಡಿದ್ದೀನಿ ಒಂದು ಚಿಕ್ಕದು ಅರ್ಧ ಬಟ್ಲು. ಇದೆಲ್ಲ ಕ್ವಾಂಟಿಟಿ ಜಾಸ್ತಿ ಆಗೈತಲ್ಲ ಅದಕ್ಕೆ. ಈರುಳ್ಳಿ ಮತ್ತು ಸೌತೆಕಾಯಿ, ಈರುಳ್ಳಿ ಫಸ್ಟ್ ಹಾಕೊಂಡೆ, ಆಮೇಲೆ ಸೌತೆಕಾಯಿ. ತುಂಬ ಚೆನ್ನಾಗಿರುತ್ತೆ ಇದು. ನಿಮಗೆ ಸೌತೆಕಾಯಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಕಾಯಿ ತುರಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಕ್ಯಾರೆಟ್ ಹಾಕೊಳ್ಳಿ. ಎಲ್ಲ ಇದ್ದು ಒಣದ್ರಾಕ್ಷಿ ಇಲ್ಲ ಅಂದ್ರೂ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಏನಿಲ್ಲ. ದಾಳಿಂಬೆ ಹಣ್ಣಿತ್ತು, ದಾಳಿಂಬೆ ಹಣ್ಣು ಹಾಕಿದ್ದೀನಿ. ಒಂದಿಲ್ಲ ಅಂದರೆ ಏನೂ ಪರವಾಗಿಲ್ಲ, ಆಗುತ್ತೆ. ಎಲ್ಲ ಇದ್ದರೆ ಎಲ್ಲನೂ ಹಾಕೊಳ್ಳಿ. ಇವಾಗ ಲಾಸ್ಟಲ್ಲಿ ದಾಳಿಂಬೆ ಹಣ್ಣು ಹಾಕ್ತಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ, ಕಲರ್ಫುಲ್ ಊಟ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಈ ಊಟ ಸಾಕಾಗುತ್ತೆ. ನಮ್ಮ ಮನೆಯವ್ರಿಗೆ ಡೌಟ್ ಬಂದು ಅದಕ್ಕೆ ಒಂದಿನ ಅವ್ರಿಗೆ ನಾನು ತಿನ್ನೋ ಊಟನೂ ಹೇಳ್ಬೇಕು. ಇವಾಗ ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಪೆಪ್ಪರ್ ಪುಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಣ. ಇವಾಗ ನಿಂಬೆಹಣ್ಣು ರಸ ಒಂದು 2-3 ಸ್ಪೂನ್ ಹಾಕಿ ಸಾಕಾಗುತ್ತೆ. ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತುಂಬ ಟೇಸ್ಟಿಯಾಗೂ ಇರುತ್ತೆ, ಹೊಟ್ಟೆನೂ ಫುಲ್ಲಾಗುತ್ತೆ. ನಮ್ಮ ಮನೆಯವರು ಅದಕ್ಕೆ ಚೆನ್ನಾಗೈತೆ ಅಂತಾಯಿದ್ರು. ತಿಂದು ಟೇಸ್ಟ್ ನೋಡಿದ್ರು. ರೆಡಿ ಆಯಿತು ನೋಡಿ. ಇವಾಗ ಈ ಥರ ಕಲರ್ಫುಲ್ ಸಲಾಡ್ ಅಥವಾ ಹೊಟ್ಟೆ ತುಂಬ ಸಲಾಡ್, ಪ್ರೋಟೀನ್ ಸಲಾಡ್ ಏನಾದರೂ ಅನ್ಕೋಬೋದು. ನನಗಂತೂ ನನ್ನ ಫೇವ್ರೆಟ್. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರಿ. ಇವತ್ತು ಮಧ್ಯಾಹ್ನ ಫುಲ್ ಜಾಸ್ತಿ ಅಲ್ಲ, ನನಗೆ ಜಾಸ್ತಿ ಅನ್ನಿಸ್ತು ಊಟ. ಹಂಗಾಗಿ ಇವತ್ತು ಸಿಂಪಲಾಗಿ ಹೆಸರುಕಾಳು ಮತ್ತು ಸೌತೆಕಾಯಿ ಸಲಾಡ್ ಮಾಡ್ಕೊಂಡಿದ್ದೀನಿ. ಮೊಳಕೆ ಕಟ್ಟಿರೋದು ಹಸಿರು ಕಾಳು ಇಲ್ಲ ಅಂದರೆ ಸೌತೆಕಾಯಿ ಹಾಕೊಳ್ಳಿ. ಸೌತೆಕಾಯಿ ಇಲ್ಲ ಅಂದರೆ ಬೇಬಿ ಕಾರ್ನ್ ಇದ್ದರೆ ಬೇಬಿ ಕಾರ್ನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಮನೇಲಿ ಇರ್ತದೋ. ಕಾಯಿ ತುರಿ, ದಾಳಿಂಬೆ ಹಣ್ಣು, ಹಂಗೆ ಪನ್ನೀರ್ ಬ್ರೆಡ್ ಟೋಸ್ಟ್ ಮಾಡೋದು ಅಂದ್ಕೊಂಡೆ. ಸ್ವಲ್ಪ ಬೇಡ ಅನ್ನಿಸ್ತು. ನೋಡೋಣ, ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವುದು ಮನೇಲಿರ್ತದೆ ಅದನ್ನೇ ಮಾಡ್ಕೊಬೋದು. ನಾನು ಯಾವುದಿರುತ್ತೆ ಅದು. ಕಡಲೆಕಾಳು ಇದ್ದರೆ ಕಡಲೆಕಾಳು ಮಾಡ್ಕೊಳ್ಳಿ. ಉಸ್ಲಿ ಬೇಯಿಸ್ಕೊಂಡು ಒಗ್ಗರಣೆ ಹಾಕೊಳ್ಳಿ. ಯಾವುದಿರುತ್ತೆ ಅದು. ಅದಕ್ಕೆ ನಾನು ಮನೇಲಿರೋ ವಸ್ತುನೇ, ತರಕಾರಿ ಆಗಲಿ ಊಟ ಆಗಲಿ ಮನೇಲಿರೋದೇ ಆದಷ್ಟು ಮಾಡ್ಕೊಂಡು 3 ದಿನ ತಂದು ಮಾಡೋದು ನಿಲ್ಲಿಸೋದು ಅದು ಬೇಡ. ಮನೇಲಿರೋ ಪ್ರೋಟೀನ್ನೇ ತಿಂದು ಡಯಟ್ ಮಾಡಿ ನಿಧಾನಕ್ಕೆ ಸಣ್ಣ ಆಗೋಣ. ಬೇಗ ಸಣ್ಣ ಆಗಿ ಮತ್ತು ಬೇಗ ದಪ್ಪ ಆಗೋದು ಬೇಡ. ನಿಧಾನಕ್ಕೆ ಸಣ್ಣ ಆದರೆ ನಮ್ಮ ಬಾಡಿ ರೆಸ್ಪಾನ್ಸ್ ಮಾಡುತ್ತೆ. ಹಂಗಾಗಿ ಇದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಜ್ ಮಾಡೋಂಗಿದ್ರೆ ಮಾಡಿ. ನಾನು ವಾಕ್ ಹೋಗ್ತೀನಿ, ದಿನಕ್ಕೆ 2 ಟೈಮ್ ವಾಕ್ ಮಾಡ್ತೀನಿ. 1 ಟೈಮು ಅರ್ಧ ಗಂಟೆ ಮಾಡ್ತೀನಿ. ಸಂಜೆ ಹೋಗೋದು 1 ಅವರ್ ಅಂತೂ ಮಾಡೇ ಮಾಡ್ತೀನಿ. ಒಂದು ಮಿನಿಮಮ್ 3 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ಸಂಜೆ. ಸಂಜೆ 4:15 5 ಗಂಟೆಗೆ ಹೋಗ್ತೀನಿ. ರಾತ್ರಿ 9 ಗಂಟೆಗೆ ಅಂದರೆ ಈಗ 7:30ಗೆ ಸಲಾಡ್ ತಿಂದಿರ್ತೀನಲ್ವ, 9 ಗಂಟೆ ಹೋದರೆ ಒಂದು 20 ನಿಮಿಷ ಇಲ್ಲ ಅರ್ಧ ಗಂಟೆ ಆ ಥರ ಮಾಡ್ತೀನಿ. ವಾಕ್ ಮಾಡಿ ಎಕ್ಸಸೈಜ್ ಮಾಡೋಕ್ಕಾಗಲಿಲ್ಲ ಅಂದರೆ ನೋಡೋಣ, ಮುಂದೆ ಎಕ್ಸಸೈಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದ್ರೆ ವಿಡಿಯೋ ಹಾಕ್ತೀನಿ. ಸ್ವಲ್ಪ ಮಧ್ಯೆ ಎಕ್ಸಸೈಜ್ ಮಾಡ್ತಾಯಿದ್ದೀನಿ ಇವಾಗ. ಸ್ವಲ್ಪ ಇಷ್ಟೇ 1-2 ಎಕ್ಸಸೈಜ್ಗಳು ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಮಾಡೋಂಗಿದ್ರೆ ಮಾಡಿ. ದಪ್ಪ ಆಗೋಗ್ತೀನಿ, ಇಷ್ಟು ತಿಂದರೆ ಅಷ್ಟು ತಿಂದರೆ ಅಂತ ಯೋಚನೆ ಮಾಡ್ಕೊಂಡು ಮಾತ್ರ ಡಯಟ್ ಮಾಡಬೇಡಿ. ನಾವು ಮನ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದಂತೂ ಖಂಡಿತ ಆಗುತ್ತೆ. ಒಳ್ಳೆ ಮನಸ್ಸಿಂದ ಏನೇ ಆದ್ರೂ ಕೆಲಸ ಆದ್ರೂ ಶುರು ಮಾಡಬೇಕು. ಅದು ನನ್ನ ಅನಿಸಿಕೆ. ನಾನು ಸಣ್ಣ ಆಗಲ್ವೇನೋ ಮಾಡ್ತಾಯಿದ್ದೀನಲ್ಲ ಅಂತ ಮಾಡ್ಕೊಂಡು ನಾನು ಸಣ್ಣ ಆಗೇ ಆಯ್ತೀನಿ ಅಂತ ಮಾಡಿ.
ಹಾಗೆ ಆಯ್ತು 100%. ಸ್ವಲ್ಪ ಟೈಮ್ ಆಗುತ್ತೇನೋ ಅಷ್ಟೇ. ರಾತ್ರಿ ಏನು ಸಣ್ಣ ಆಗೋಕ್ಕಾಗಲ್ಲ. ನಾನು ರಾತ್ರಿ ಸಣ್ಣ ಆಗಿದ್ದೀನಿ, 2 ದಿನಕ್ಕೆ ಸಣ್ಣ ಆಗಿಬಿಡ್ತೀನಿ, ಅದೆಲ್ಲ ಸುಳ್ಳು. ನಿಧಾನಕ್ಕೆ ಸಣ್ಣ ಆಗಬೇಕು. ಹಂಗಾಗಿ ನಾನು ಈ ಥರ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ದಿನ ಬೇಗ ಆಗೋಯ್ತೈತೆ. 21 ದಿನ ಆದಮೇಲೆ ಡಯಟ್ ವಿಡಿಯೋ ಹಾಕ್ತೀನ, ಕಂಟಿನ್ಯೂ ಮಾಡ್ತೀನಿ ಡಯಟು. ನೋಡೋಣ, ಹಿಂಗೆ ರೆಸ್ಪಾನ್ಸ್ ಚೆನ್ನಾಗಿ ಬಂದರೆ ಹಾಕ್ತೀನಿ ಖಂಡಿತ. ಥ್ಯಾಂಕ್ ಯು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈಗ ನೋಡ್ತಾಯಿರಿ. ಹಾಗೆ ನಾಳೆ ನೆಕ್ಸ್ಟು ಡಯಟ್ ವಿಡಿಯೋದಲ್ಲಿ ಸಿಗ್ತೀನಿ. ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.